ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಬಂದು ಸಂಡೇ ವ್ಲಾಗ್ ಫ್ರೆಂಡ್ಸ್. ನಾನು ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅದು ಹೊಳ್ದತ್ರೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ನೇಚರ್ ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಇವತ್ತು ಬಂದು ಸಂಡೇ, ಬಟ್ ನನಗೆ ಸಂಡೇ ಇವತ್ತು ಮನೇಲಿರೋ ಆಪ್ಷನ್ನೇ ಕೊಟ್ಟಿಲ್ಲ. ನಮ್ಮ ಮ್ಯಾನೇಜರ್ಸರು 2 ಡೇಸ್ ಮುಂಚೆನೇ ಹೇಳಿದರು, ಈ ಸಂಡೇ ವರ್ಕಿಂಗ್ ಇರುತ್ತೆ, ನೀವೆಲ್ಲರೂ ಬರಬೇಕು ಅಂತ. ಬೇರೆ ಆಪ್ಷನ್ನೇ ಇರಲಿಲ್ಲ. ಹಾಗೋ ಹೀಗೋ ಬೇಜಾರು ಮಾಡ್ಕೊಂಡಿದ್ದು ರೆಡಿಯಾಗಿ ಹೊಲದತ್ರ ಹೋಗಿ ಮತ್ತೆ ಆಫೀಸ್ಗೆ ಹೋಗೋಣ ಅಂತ ನಾನು ಹೊಲದತ್ರ ಬಂದು ತೆನೆ ಎಲ್ಲ ಬೆಳೆದಿದೆ, ನೋಡ್ಕೊಂಡು ಹೋಗೋಣ, ತುಂಬ ದಿನ ಆಯಿತು ಅಂತ ಬಂದು ಒಂದೆರಡು ಫೋಟೋಸ್ ಇಟ್ಕೊಂಡು ಆಫೀಸ್ ಕಡೆಗೆ ಹೊರಡ್ತಿದ್ದೀನಿ. ನಮ್ಮ ಹಸ್ಬೆಂಡೇ ಡ್ರಾಪ್ ಮಾಡ್ತಿದ್ದಾರೆ. ಇವತ್ತು ಸಂಡೇ ಆಗಿರೋದ್ರಿಂದ ಅಷ್ಟು ವರ್ಕ್ ಇರಲ್ಲ ಅಂದ್ಕೊಳ್ತೀನಿ. ನಮ್ಗೆ ಯೂಶ್ವಲಿ ಸಂಡೇ ವರ್ಕ್ ಇರೋದಿಲ್ಲ, ಬಟ್ ಮ್ಯಾನೇಜ್ಮೆಂಟ್ ಕಡೆಯಿಂದ ಬಂದಿರೋದಕ್ಕೆ ನಾವು ಹೋಗಲೇಬೇಕಿತ್ತು. ನಾವು ಆಫೀಸ್ಗೆ ಹೋಗಿದ ತಕ್ಷಣ ಫಸ್ಟ್ ಮಾಡೋವಂಥ ಕೆಲಸ ಏನು ಗೊತ್ತಾ ಫ್ರೆಂಡ್? ಈ ಸ್ಕೂಲಲ್ಲಿ ಕಾಲೇಜ್ ಡೇಸಲ್ಲಿ ಹೋಗಿದ ತಕ್ಷಣ ಪ್ರೇಯರ್ ಮಾಡ್ತಿದ್ವಲ್ಲ, ಆ ಥರ ನಾವು ನಮ್ಮ ಆಫೀಸಲ್ಲಿ ಪ್ಲಡ್ಜ್ ಮಾಡ್ತೀವಿ. ಇವತ್ತಿನ ದಿನ ಪೂರ್ತಿ ಖುಷಿಯಾಗಿರಬೇಕು, ಯಾರ ಹತ್ರನೂ ಜಗಳ ಮಾಡಬಾರ್ದು, ಬಂದಿರೋ ಎಲ್ಲ ಕಸ್ಟಮರ್ಸ್ನೂ ಆದಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕು ಅಂತ. ಸೊ ಅದಕ್ಕೋಸ್ಕರ ಪ್ಲಡ್ಜ್ ಎಲ್ಲ ಮಾಡಿ ಮುಗಿಸ್ಕೊಂಡು ಆಲ್ಮೋಸ್ಟ್ 12:30 1 o'clock ಲಂಚ್ ಅವರ್ ಆಗೇ ಹೋಯಿತು. ಮತ್ತು ಲಂಚ್ಗೆ ನಾವು ದೇವನಹಳ್ಳಿಯಲ್ಲಿರುವಂಥ ರಾಜ್ ದಮ್ ಬಿರಿಯಾನಿಗೆ ಹೋಗಿದ್ವಿ, ನಾನು ನಮ್ಮ ಫ್ರೆಂಡ್ಸು. ಇದು ಬಂದು ನಮ್ಮ ಆಫೀಸ್ ಆಪೋಸಿಟಲ್ಲೇ ಇರುವಂಥದ್ದು, ದೇವನಹಳ್ಳಿ ಹೈವೇಯಲ್ಲಿ. ಸೊ ನಾವು ಯೂಶ್ವಲಿ ಬರ್ತಾನೆ ಇರ್ತೀವಿ ಇಲ್ಲಿಗೆ. ತುಂಬ ಚೆನ್ನಾಗಿರುತ್ತೆ, ನಮಗಂತೂ ತುಂಬ ಇಷ್ಟ ಇಲ್ಲಿ ಫುಡ್ಡು. ಸೊ ನಾನು ನಮ್ಮ ಫ್ರೆಂಡೆಲ್ಲ ಬಿರಿಯಾನಿ ಕಬಾಬ್ ಎಲ್ಲ ತೊಗೊಂಡು ಊಟ ಎಲ್ಲ ಮುಗಿಸಿ ಬೇಗ ಹೋಗಬೇಕಿತ್ತು, ಯಾಕಂದರೆ ವರ್ಕ್ ಇನ್ನೂ ಸ್ವಲ್ಪ ಪೆಂಡಿಂಗ್ ಇತ್ತು. 4:30 5 o'clock ಅಷ್ಟರೊಳಗಡೆ ಕೆಲಸ ಮುಗಿಸ್ಬೇಕಿತ್ತು, ಯಾಕಂದರೆ ಇವತ್ತು ಸಂಡೇ ಅಲ್ವಾ, ಬೇಗ ಕ್ಲೋಸ್ ಮಾಡಬೇಕಿತ್ತು ಅಂತ. ಸೊ ಊಟ ಎಲ್ಲ ಮಾಡಿ ಮುಗಿಸ್ಕೊಂಡು ಆಫೀಸ್ಗೆ ಹೋದ್ವಿ. ಆಫೀಸಲ್ಲಿ ಏನಾದರೂ ಪೆಂಡಿಂಗ್ ವೆಹಿಕಲ್ಸ್ ಇದೆಯಾ ನೋಡಿಕೊಂಡು ಎಲ್ಲ ಕ್ಲೋಸ್ ಮಾಡಿ ಅಷ್ಟರಲ್ಲಿ 5 o'clock 5:30 ಆಯಿತು. ಎಲ್ಲರೂ ಬಾಯ್ ಹೇಳ್ತಿದ್ದಾರೆ ನೋಡಿ. ಮನೆಗಂದರೆ ರೆಡಿಯಾಗಿರ್ತಾರೆ ನಮ್ಮ ಆಫೀಸಲ್ಲಿ ಹೋಗೋದಕ್ಕೆ. ಸೊ ಅದೆಲ್ಲ ಮುಗಿಸ್ಕೊಂಡು ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿದೆ, ಅವರು ಡಿಮಾರ್ಟ್ಗೆ ಹೋಗೋಣ ಅಂತಂದರು. ಸೊ ಹಾಗೆ ಆಫೀಸ್ ಮುಗಿಸ್ಕೊಂಡು ಡೈರೆಕ್ಟ್ ಡಿಮಾರ್ಟ್ಗೆ ಬಂದ್ವಿ. ಅಲ್ಲೊಂಚೂರು ಮನೆಗೆ ಐಟಮ್ ತೊಗೊಬೇಕಿತ್ತು. ನನಗೆ ಈ ಡಿಮಾರ್ಟಲ್ಲಿ ಇಷ್ಟ ಆಗದಿರೋಂಥ ಒಂದು ಕೆಲಸ ಏನು ಗೊತ್ತಾ ಫ್ರೆಂಡ್ಸ್? ಬನ್ನಿ ತೋರಿಸ್ತೀನಿ. ಈ ಬ್ಯಾಗ್ಗೆ ಟ್ಯಾಗ್ ಮಾಡೋದು ಗೈಸ್, ನನಗೆ ಇಷ್ಟನೇ ಆಗಲ್ಲ, ತುಂಬ ಇರಿಟೇಷನ್ ಆಗುತ್ತೆ. ಬಟ್ ಇರಿಟೇಷನ್ ಆದರೂ ಆಪ್ಷನ್ ಇಲ್ವಲ್ಲ, ಒಳಗಡೆ ಬಿಡೋದಿಲ್ಲ ನಮ್ಮನ್ನು. ನಮ್ಮ ಮನೆಯವರು ಡಿಮಾರ್ಟಲ್ಲೇ ನನ್ನನ್ನು ಬೈತಿದ್ರು, ನೀನು ಬಂದಿರೋದು ವೀಡಿಯೋ ಮಾಡೋದಕ್ಕೆ, ಮನೆಗೆ ಐಟಮ್ ತೊಗೊಳಕ್ಕ ಅಂತ. ಸರಿ ಹಾಗೋ ಈಗ ಅವ್ರಿಗೆ ಗೊತ್ತಿಲ್ಲದೆ 2-3 ವೀಡಿಯೋ ಮಾಡಿಕೊಂಡು ಇವತ್ತು ಹೇಗೋ ನಾನು ನಾನ್ ವೆಜ್ ತಿಂದಿದ್ದೆ. ಸೊ ಮನೇಲೂ ಮಾಡಬೇಕಿತ್ತಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಹೋಗೋಣ ಅಂತಂತ ಏನೇನು ಬೇಕಿತ್ತು ಎಲ್ಲ ಬೇಗ ತೊಗೊಂಡ್ವಿ. ಯೂಶ್ವಲಿ ನಾವು ಡಿಮಾರ್ಟಿಗೆ ಬರ್ತಾನೆ ಇರ್ತೀವಿ, ನಮ್ಮ ಆಫೀಸ್ಗೂ ಡಿಮಾರ್ಟ್ಗೂ ತುಂಬ ಹತ್ರನೇ. ಏನಾದರೂ ಬೇಕಿತ್ತು ಅಂದರೆ ಬರ್ತಾನೆ ಇರ್ತೀವಿ. ಸೊ ಅದಕ್ಕೆ ಏನು ತುಂಬ ತೊಗೊಳಕ್ಕೆ ಹೋಗಿಲ್ಲ. ಮನೆಗೆ ಏನು ಬೇಕಿತ್ತೋ ಅದಷ್ಟನ್ನು ಮಾತ್ರ ತೊಗೊಂಡು ಬಿಲ್ ಮಾಡಿಸ್ಕೊಂಡು ನಾವು ಸೀದಾ ಮನೆಗೆ ಬಂದ್ವಿ. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು ಫ್ರೆಂಡ್ಸ್. ಯಾರೆಲ್ಲ ಈ ವಿಡಿಯೋ ನೋಡಿದ್ರು ಎಲ್ರಿಗೂ ತುಂಬ ಥ್ಯಾಂಕ್ಸ್. ಹಾಗೆ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.